ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಶ್ವೇತಾ ಕಿರಣ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಬೆಳಗಿನ ಶುಭೋದಯ ಎಲ್ರಿಗೂ. ಇವತ್ತು ಸ್ವಲ್ಪ ಬೆಳಗ್ಗೆ ಬೇಗ ಎದ್ದು ಫ್ರೆಶ್ ಅಪ್ ಆದ್ವಿ. ನಾನು ನನ್ನ ತಂಗಿ ಅಷ್ಟರಲ್ಲೇ ನನ್ನ ತಂಗಿ ಎದ್ದು ಸ್ನಾನ ಮಾಡಿ ಪೂಜೆನೂ ಮಾಡಿದ್ಲು. ಪೂಜೆ ಮುಗಿಸಿ ಟಿಫನ್ನು ಕೂಡ ರೆಡಿ ಮಾಡಿದ್ಲು. ಸೊ ನಾವೆಲ್ಲರೂ ಟಿಫನ್ ಮುಗಿಸ್ಕೊಂಡ್ವಿ. ಟಿಫನ್ ಮುಗಿಸ್ಕೊಂಡು ಮಧ್ಯಾಹ್ನ ಸಂಜೆ ಬರ್ತ್ಡೇ ಸೆಲೆಬ್ರೇಷನ್ ಇತ್ತು ನನ್ನ ತಂಗಿ ಮಗಳದು. ಅದಕ್ಕೋಸ್ಕರ ಏನಾದರೂ ವೆಜ್ ಪಲಾವ್ ಏನಾದರೂ ಮಾಡಿ ಮೊಸರು ಬಜ್ಜಿ ಮಾಡೋಣ ಸ್ವಲ್ಪ ಡಿನ್ನರ್ಗೆ ಅಂತ ರೆಡಿ ಮಾಡ್ಕೊಂಡಿದ್ವು. ಎಲ್ಲ ತರಕಾರಿ ತಂದಿದ್ರು, ಅದನ್ನೆಲ್ಲ ಸಪ್ರೇಟ್ ಮಾಡಿ ಎತ್ತಿಟ್ಕೊತಿದ್ವು. ಯಾಕೆಂದರೆ ಸಂಜೆ ಸ್ವಲ್ಪ ಈಸಿ ಆಗಲಿ ಅಂತ. ಮತ್ತು ನನ್ನ ತಂಗಿ ಮಗಳು ನೋಡಿ ಬೆಳಗ್ಗೆನೆ ಮ್ಯಾಗಿ ತಿನ್ಕೊಂಡು ಕೂತಿದ್ದಾಳೆ. ಮತ್ತು ನನ್ನ ಮಗಳು ಕೂಡ ಆಟ ಆಡ್ತಿದ್ದಾಳೆ ಎದ್ದು. ಏನು ಸ್ವಲ್ಪ ಕಾಟ ಕೊಡಲ್ಲ ನೈಟ್ ಅಷ್ಟೇ. ಮತ್ತು ಮಧ್ಯಾಹ್ನ ಏನಾದರೂ ಸ್ವಲ್ಪ ಊಟಕ್ಕೆ ಸಿಂಪಲಾಗಿ ಕ್ವಿಕ್ಕಾಗಿ ಮಾಡೋಣ ಅಂತೇಳಿ ರಸಮ್ ಮಾಡ್ತಿದ್ದೆ. ಜೀರಿಗೆ ಮತ್ತು ಕಾಳು ಮೆಣಸಾಗಿ ಸ್ವಲ್ಪ ಫ್ರೈ ಮಾಡಿ ಪುಡಿ ಮಾಡಿ ಎತ್ತಿಟ್ಕೊಂಡೆ. ಸ್ವಲ್ಪ ಆಯಿಲು, ಸಾಸಿವೆ, ಬೆಳ್ಳುಳ್ಳಿ ಮತ್ತು ಕರಿಬೇವು ಹಾಕಿ ಫ್ರೈ ಮಾಡಿದೆ. ಮತ್ತು ಸ್ವಲ್ಪ ಈರುಳ್ಳಿನೂ ಹಾಕ್ಕೊಂಡೆ. ಈರುಳ್ಳಿ ಎಲ್ಲ ಹಾಕ್ಕೊಂಡು ಫ್ರೈ ಮಾಡಿ ಚೆನ್ನಾಗಿ ಫ್ರೈ ಆದಮೇಲೆ ಅದಕ್ಕೆ ಟೊಮೊಟೊನೂ ಕೂಡ ಆ್ಯಡ್ ಮಾಡಿಕೊಂಡೆ. ಟೊಮೊಟೊ ಈರುಳ್ಳಿ ಎಲ್ಲ ಒಗ್ಗರಣೆಲಿ ಸ್ವಲ್ಪ ಫ್ರೈ ಆಗಬೇಕು. ಅದು ಸ್ವಲ್ಪ ಮಾಗಿದ ಮೇಲೆ ನಾವು ಆಚೆಯವರ ರಸಮ್ ಪೌಡ್ರು ನಮ್ಗೆ ಎಷ್ಟು ಬೇಕೋ ಅಷ್ಟು, ಮನೇಲಿ ಎಷ್ಟು ಜನ ಇದ್ದಾರೋ ಅಷ್ಟು ಜನ ಹಾಕ್ಕೊಂಡು ಅದು ಪುಡಿನೂ ಆ್ಯಡ್ ಮಾಡಿಕೊಂಡೆ 1 ಸ್ಪೂನು. ಮತ್ತು ಅದಕ್ಕೆ ನಮ್ಮ ಮನೇಲಿ ಎಷ್ಟು ಜನ ಇರ್ತಾರೋ ಅಷ್ಟು ಪ್ರಮಾಣದಲ್ಲಿ ಸ್ವಲ್ಪ ನೀರು ಆ್ಯಡ್ ಮಾಡ್ಕೋಬೇಕು. ಆ್ಯಡ್ ಮಾಡ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ರಸ ಮತ್ತು ಸ್ವಲ್ಪ ಬೆಲ್ಲ ಆ್ಯಡ್ ಮಾಡಿಕೊಂಡು ಲಾಸ್ಟಿಗೆ ಸ್ವಲ್ಪ ಸ್ಟವ್ ಆಫ್ ಮಾಡಿಕೊಂಡು ಅದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೋಬೇಕು. ಮತ್ತು ತುಂಬ ಚೆನ್ನಾಗಿತ್ತು, ಟೇಸ್ಟಿಯಾಗಿತ್ತು. ಎಲ್ಲರೂ ಊಟ ಮಾಡಿ ರೆಸ್ಟ್ ಮಾಡಿದ್ವು. ರೆಸ್ಟ್ ಮಾಡಿ ಆಮೇಲೆ ಸ್ವಲ್ಪ ಬಲೂನ್ ಡೆಕೋರೇಷನ್ ಮಾಡೋಣ ಅಂತ ಹೇಳ್ಬಿಟ್ಟು ನನ್ನ ತಂಗಿ ಟ್ಯೂಷನ್ ಸ್ಟೂಡೆಂಟ್ಸ್ ಎಲ್ಲ ಬಂದಿದ್ದರು. ಅವರೆಲ್ಲ ಬಲೂನೆಲ್ಲ ರೆಡಿ ಮಾಡಿ ಇಟ್ಟಿದ್ರು. ರೆಡಿ ಮಾಡಿಟ್ಟು ನಾನು ಡೆಕೋರೇಷನ್ ಮಾಡೋಣ ಅಂದ್ಕೊಂಡೆ. ಯಾಕೆಂದ್ರೆ ನನ್ನ ತಂಗಿ ನೀನು ಡೆಕೋರೇಷನ್ ಅಷ್ಟೇ ಮಾಡು, ಸಿಂಪಲ್ಲಾಗಿ ನಾನು ಅಡುಗೆ ಕೆಲಸ ಎಲ್ಲ ಮಾಡ್ಕೊತೀನಿ ಅಂತ ಅಂದ್ಲು. ಅದಕ್ಕೆ ಎಲ್ಲ ಡೆಕೋರೇಷನ್ ಮಾಡ್ತಾಯಿದ್ದೆ. ಯಾಕೆಂದ್ರೆ ವರ್ಷ ತುಂಬ ಚೆನ್ನಾಗಿ ಮಾಡೋರು ಜೋರಾಗಿ. ಈ ಸಲ ನಾನು ಮತ್ತು ಪಾಪು ಇರೋದ್ರಿಂದ ಆಗಲ್ಲ ಒಬ್ಳು ಕೈಲಿ. ಹಾಗಾಗಿ ತುಂಬ ಊರಾಗೆಲ್ಲ ನೆಂಟರಿಗೆ ಯಾರಿಗೂ ಹೇಳಿರಲಿಲ್ಲ. ಮತ್ತು ಬೆಂಗಳೂರಲ್ಲಿ ಎಷ್ಟು ನಿಯರ್ ಬೈ ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ಗೆ ಅಷ್ಟೇ ಹೇಳಿದರು. ಯಾಕೆಂದರೆ ಮಾಡೋಕ್ಕಾಗಲ್ಲ ಒಬ್ಬಳೇ ಎಲ್ಲ. ಯಾಕೆಂದರೆ ಫ್ಯಾಮಿಲಿ ಎಲ್ಲ ಫ್ರೆಂಡ್ಸ್ ಎಲ್ಲ ಇದ್ದರೆ ಹೆಲ್ಪ್ ಮಾಡಿದ್ರೆ ಸ್ವಲ್ಪ ಏನಾದರೂ ಅಡುಗೆ ಕೆಲಸ ಎಲ್ಲ ಈಸಿ ಆಗುತ್ತೆ. ಅದಕ್ಕೋಸ್ಕರ ಸಿಂಪಲ್ಲಾಗಿ ಇರಲಿ ಅಂತ ಈ ಸಲ ಸಿಂಪಲಾಗಿ ಮಾಡ್ಕೊತಿದ್ವು. ಮತ್ತು ಈ ಕಡೆ ಪಲಾವ್ ಕೂಡ ರೆಡಿ ಆಗ್ತಿತ್ತು. ನನ್ನ ತಂಗಿ ಎಷ್ಟು ಅಳತೆಯಲ್ಲಿ ಅಕ್ಕಿ ಹಾಕಬೇಕು ಅಂತ ಕರೆದ್ಲು. ಅದನ್ನೂ ಎಲ್ಲ ಹಾಕಿ ಸ್ವಲ್ಪ ಅದು ರೆಡಿ ಆಗಲಿ ಅಂತ ಹೇಳ್ಬಿಟ್ಟು ಬೇಯಕ್ಕಿಟ್ಟು ಈ ಕಡೆ ಸಿಂಪಲ್ಲಾಗಿ ಡೆಕೋರೇಷನು ಕೂಡ ರೆಡಿ ಆಗಿತ್ತು. ಸಿಂಪಲ್ಲಾಗೆ ಮಾಡ್ಕೊಂಡಿದ್ವು. ಇದನ್ನು ಫ್ಲಿಪ್ಕಾರ್ಟಲ್ಲಿ ಈ ಕಿಟ್ ಆರ್ಡ್ರ್ ಮಾಡ್ಕೊಂಡಿದ್ವು. ಸ್ವಲ್ಪ ವರ್ತ್ ಅನ್ನಿಸ್ತು ನನಗೆ. ಯಾಕೆಂದರೆ ಪರವಾಗಿಲ್ಲ, ಆದರೆ ಸ್ವಲ್ಪ ಸಂಜೆ ಬೇಗ ಪೂಜೆನೂ ಮುಗಿಸ್ಕೊಂಡ್ವು. ಕೇಕು ಕೂಡ ಬಂದಿತ್ತು. ಅವ್ರ ಅಪ್ಪ ಮಗಳಿಬ್ಬರು ದೇವಸ್ಥಾನಕ್ಕೆ ಹೋಗಿದ್ರು. ಮತ್ತು ಈ ಕಡೆ ಊಟಕ್ಕೆ ಹೆಸರುಬೇಳೆ, ಮೊಸರು ಬಜ್ಜಿ ಮತ್ತು ಹಪ್ಪಳ ಎಲ್ಲ ರೆಡಿ ಮಾಡಿ ಇಟ್ಕೊಂಡು, ಮತ್ತು ಹೇಳ್ಬೇಕು ಅಂದರೆ ನಾವು ಫಸ್ಟ್ ಟೈಮ್ ವೆಜ್ ಪಲಾವ್ನ ದಮ್ ಕಟ್ ಮಾಡಿರೋದು. ಅದು ಕೂಡ ಸೂಪರ್ಬಾಗಿ ಬಂದಿತ್ತು. ಮತ್ತು ಟೇಸ್ಟು ಕೂಡ ಚೆನ್ನಾಗಿತ್ತು. ಈ ಕಡೆ ನನ್ನ ತಂಗಿ ಅವಳ ಮಗಳಿಗೆ ರೆಡಿ ಮಾಡ್ತಿದ್ಲು, ಬರ್ತಡೇಗೆ ತಂದಿರೋ ಡ್ರೆಸ್ ಹಾಕಿ. ಮತ್ತು ಹಾಯ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಕೇಕೆಲ್ಲ ತಿನ್ನಿಸಿದ್ರು. ಮತ್ತು ಜಾಸ್ತಿ ಪುಟಾಣಿ ಮಕ್ಕಳೆಲ್ಲ ಬಂದಿದ್ದರು. ಅವಳ ಅಕ್ಕಪಕ್ಕದ ಫ್ರೆಂಡ್ಸು ಕೂಡ ಬಂದಿದ್ದರು. ಅವರೆಲ್ಲ ಕೇಕ್ ತಿನ್ನಿಸಿದ್ರು. ಮತ್ತು ದೊಡ್ಡವರು ಕೂಡ ಕೇಕೆಲ್ಲ ತಿನ್ನಿಸಿ ನೈಟಿಗೆ ಡಿನ್ನರಿಗೆ ರೆಡಿ ಮಾಡಿದ್ದು ಪಲಾವ್ ಎಲ್ಲ ಬಡಿಸಿದ್ವು. ಕೇಕು ಕೂಡ ಎಲ್ಲ ಸರ್ವ್ ಮಾಡಿದ್ವು. ಮತ್ತೆಲ್ಲ ಊಟ ಮುಗಿಸ್ಕೊಂಡು ಫ್ಯಾಮಿಲಿ ಮೆಂಬರ್ಸ್ ಎಲ್ಲ ಹೋದ್ರು. ನಾವು ಕೂಡ ಊಟ ಮುಗಿಸ್ಕೊಂಡು ಎಲ್ಲ ಕ್ಲೀನ್ ಮಾಡಿದ್ವು. ಇದಾಗಿತ್ತು ಇವತ್ತಿನ ಬರ್ತಡೇ ಲಾಗ್. ಈ ವಿಡಿಯೋ ಏನಾದರೂ ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ ಯು.